ನಮಸ್ಕಾರ ಸ್ನೇಹಿತರೆ, ಇಂದು ನಾವು ವಾಯುಪುತ್ರ ಹನುಮಂತನ ಜೀವನ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ತ್ರೇತಾಯುಗ ಆರಂಭ. ತ್ರೇತಾಯುಗದಲ್ಲಿ ಅಂಜನಾದೇವಿ ಮತ್ತು ಕೇಸರಿ ಎಂಬ ದಂಪತಿಗಳಿದ್ದರು. ಅವರಿಗೆ ಬಹಳ ಕಾಲ ಮಕ್ಕಳಿರಲಿಲ್ಲ. ಮಗುವಿನ ಆಸೆಗಾಗಿ ಅವರು ವಾಯುದೇವನನ್ನು ಕುರಿತು ಭಕ್ತಿಯಿಂದ ತಪಸ್ಸು ಮಾಡಿದರು. ಅವರ ತಪಸ್ಸಿಗೆ ಮೆಚ್ಚಿದ ವಾಯುದೇವನು ಪವಿತ್ರವಾದ ಪ್ರಸಾದವನ್ನು ನೀಡಿದನು. ಅದರ ಫಲವಾಗಿಯೇ ಅಂಜನಾ ದೇವಿಗೆ ಒಂದು ಗಂಡು ಮಗು ಜನಿಸಿತು. ಆ ಮಗುವಿಗೆ ಅಂಜನೀಯ ಅಥವಾ ಆಂಜನೇಯ ಎಂದು ಹೆಸರಿಟ್ಟರು. ವಾಯುದೇವನ ಅಂಶದಿಂದ ಜನಿಸಿದ ಕಾರಣ ಈ ಮಗು ಹುಟ್ಟಿನಿಂದಲೇ ಅಪಾರ ಶಕ್ತಿಯನ್ನು ಹೊಂದಿತ್ತು. ಒಂದು ದಿನ ಬೆಳಗಿನ ಜಾವ ತಾಯಿ ಅಂಜನಾದೇವಿ ಮಗುವನ್ನು ಮಲಗಿಸಿ ಬೇರೆ ಕೆಲಸಕ್ಕೆ ಹೋಗಿದ್ದಳು. ಅಷ್ಟರಲ್ಲಿ ಬಾಲ ಹನುಮಂತನಿಗೆ ತುಂಬಾ ಹಸಿವಾಗಿತ್ತು. ಎದ್ದು ಸುತ್ತಲೂ ನೋಡಿದಾಗ ಆಕಾಶದಲ್ಲಿ ಉದಯಿಸುತ್ತಿದ್ದ ಸೂರ್ಯ ಕೆಂಪಗೆ ಕಾಣಿಸಿದನು. ಆ ಪುಟ್ಟ ಮಗು ಸೂರ್ಯನನ್ನು ಯಾವುದೋ ಒಂದು ರುಚಿಯಾದ ಕೆಂಪು ಹಣ್ಣು ಎಂದು ಭಾವಿಸಿತು. ಆ ಹಣ್ಣನ್ನು ಹೇಗಾದರೂ ಮಾಡಿ ತಿನ್ನಲೇಬೇಕೆಂದು ಹಠ ಮಾಡಿದ ಹನುಮಂತನು ಆಕಾಶದ ಕಡೆಗೆ ತನ್ನ ಪುಟ್ಟ ಕೈಗಳನ್ನು ಚಾಚಿ ಜೋರಾಗಿ ಜಿಗಿದನು. ಹನುಮಂತನು ಗಾಳಿಯಲ್ಲಿ ವೇಗವಾಗಿ ಹಾರುತ್ತಾ ಸೂರ್ಯನ ಹತ್ತಿರ ಹೋಗುತ್ತಿದ್ದನು. ಇದನ್ನು ನೋಡಿದ ದೇವತೆಗಳ ರಾಜ ಇಂದ್ರನಿಗೆ ಗಾಬರಿಯಾಯಿತು. ಯಾರೋ ಒಬ್ಬ ಬಾಲಕ ಸೂರ್ಯನನ್ನೇ ಹಿಡಿಯಲು ಬರುತ್ತಿದ್ದಾನೆ ಎಂದು ತಿಳಿದ ಇಂದ್ರನು ಅದನ್ನು ತಡೆಯಲು ತನ್ನ ಆಯುಧವಾದ ವಜ್ರಾಯುಧವನ್ನು ಹನುಮಂತನ ಮೇಲೆ ಎಸೆದನು. ಆ ಆಯುಧವು ಬಾಲಕನ ಗಲ್ಲಕ್ಕೆ ಬಲವಾಗಿ ತಗುಲಿತು. ಇದರಿಂದ ಮಗು ಮೂರ್ಛೆ ಹೋಗಿ ಕೆಳಗೆ ಬಿದ್ದಿತು. ತನ್ನ ಮಗನಿಗೆ ಏಟು ಬಿದ್ದುದನ್ನು ನೋಡಿ ತಂದೆ ವಾಯುದೇವನಿಗೆ ತುಂಬಾ ಕೋಪ ಬಂತು. ಅವನು ಈ ಜಗತ್ತಿನಲ್ಲಿ ಗಾಳಿ ಬೀಸುವುದನ್ನೇ ನಿಲ್ಲಿಸಿಬಿಟ್ಟನು. ಗಾಳಿ ಇಲ್ಲದೆ ಜೀವಿಗಳೆಲ್ಲ ಉಸಿರಾಡಲು ಕಷ್ಟಪಟ್ಟವು. ಆಗ ಬ್ರಹ್ಮದೇವ ಮತ್ತು ಇತರ ದೇವರುಗಳು ಬಂದು ವಾಯುದೇವನನ್ನು ಶಾಂತಗೊಳಿಸಿದರು. ಅಲ್ಲದೆ ಬಾಲಕನಿಗೆ ಮರಳಿ ಜೀವ ನೀಡಿದ್ದಲ್ಲದೆ ಅವನಿಗೆ ಯಾರೂ ಸೋಲಿಸಲು ಸಾಧ್ಯವಾಗದಂತಹ ಅನೇಕ ವರಗಳನ್ನು ನೀಡಿದರು. ಗಲ್ಲಕ್ಕೆ ಏಟು ಬಿದ್ದ ಕಾರಣ ಅಂದಿನಿಂದ ಆ ಬಾಲಕನಿಗೆ ಹನುಮಂತ ಎಂಬ ಹೆಸರು ಶಾಶ್ವತವಾಯಿತು. ಇದೇ ರೀತಿ AI ವಿಡಿಯೋಗಳು, ಚರಿತ್ರೆ ವಿಡಿಯೋಗಳು ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.